ಅದು ಜಾರ್ಖಂಡ್ನ ಕುಂಟಿಯಾ ಜಿಲ್ಲೆಯ ಜರಿಯಾಗಢ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅರಣ್ಯ ಪ್ರದೇಶ. ಆ ದಿನ ಬೀದಿ ನಾಯಿಯೊಂದು ಕಾಡಿನಿಂದ ಹೊರಗೆ ಬರ್ತಾ ಬಾಯಲ್ಲಿ ಮಾಂಸದ ತುಂಡನ್ನ ಕಚ್ಕೊಂಡು ಬಂದಿತ್ತು. ನಾಯಿ ಬಾಯಲ್ಲಿದ್ದ ಮಾಂಸದ ತುಂಡನ್ನ ನೋಡಿದ ಜನ ಯಾವುದೋ ಪ್ರಾಣಿ ಇರಬೇಕು ಅಂತಾನೆ ಅನ್ಕೊಂಡಿದ್ರು. ಆದ್ರೆ ವ್ಯಕ್ತಿಯೊಬ್ಬ ನಾಯಿ ಬಾಯಲ್ಲಿ ಇರೋ ಮಾಂಸದ ತುಂಡನ್ನ ಸೂಕ್ಷ್ಮವಾಗಿ ಗಮನಿಸಿದ್ದ. ಅಸಲಿಗೆ ಆ ನಾಯಿ ಕಚ್ಕೊಂಡು ಬಂದಿದ್ದು ಯಾವುದೋ ಪ್ರಾಣಿಯ ಮಾಂಸದ ತುಂಡನ್ನಲ್ಲ, ಬದಲಾಗಿ ಮಹಿಳೆಯೊಬ್ಬಳ ಕತ್ತರಿಸಿದ ಕೈಯಾಗಿತ್ತು. ಇದನ್ನ ನೋಡಿ ಬೆಚ್ಚಿಬಿದ್ದ ಆ ವ್ಯಕ್ತಿ ಕೂಡಲೇ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದ. ಪೊಲೀಸರಿಗೂ ಫೋನ್ ಮಾಡಿ ಈ ವಿಷಯವನ್ನ ತಿಳಿಸಿದ್ದ. ಇದರಿಂದ 1 ಸೆಕೆಂಡ್ ಕೂಡ ತಡ ಮಾಡದ ಪೊಲೀಸರು ಡಾಗ್ ಸ್ಕ್ವಾಡ್ ಸಮೇತ ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದ್ರು. ಪೊದೆಯೊಂದರಲ್ಲಿ ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಎಸೆಯಲಾಗಿತ್ತು. ಮೃತದೇಹ ಕೊಳೆತು ನಾರ್ತಿತ್ತು. ಆ ಭಯಾನಕ ದೃಶ್ಯವನ್ನ ಕಂಡ ಪೊಲೀಸರೇ 1 ಸೆಕೆಂಡ್ ಬೆಚ್ಚಿ ಬಿದ್ದಿದ್ರು. ಇಷ್ಟೊಂದು ಭೀಕರವಾಗಿ ಕೊಲೆಯಾಗಿದ್ದು ಯಾರು? ಹೀಗೆ ಕತ್ತರಿಸಿ ಕೊಂದ ಆ ನರರೂಪದ ರಾಕ್ಷಸನಾದ್ರೂ ಯಾರು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಮೃತದೇಹ ಸಿಕ್ಕ ಸ್ಥಳದ ಸ್ವಲ್ಪ ದೂರದಲ್ಲೇ ಒಂದು ಬ್ಯಾಗ್ ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ಅದೇ ಬ್ಯಾಗ್ ಈ ಪ್ರಕರಣವನ್ನ ಭೇದಿಸುವಲ್ಲಿ ಒಂದು ಒಳ್ಳೆ ಕ್ಲೂ ಆಗಿತ್ತು. ಈ ಹಲಾಲ್ ಕೋರನ ಹೆಸರು ನರೇಶ್. ನಿಜಕ್ಕೂ ಇವನೊಬ್ಬ ಹಲಾಲ್ ಕೋರಾನೆ. ವಯಸ್ಸು 25 ವರ್ಷ. ಜರಿಯಾಗಢ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಜೋರ್ದಾಡ್ ಗ್ರಾಮದ ನಿವಾಸಿ. ಚಿಕನ್ ಶಾಪ್ ಒಂದರಲ್ಲಿ ಚಿಕನ್ ಕಟ್ ಮಾಡ್ತಿದ್ದ. ಇವಳ ಹೆಸರು ಗಂಗಾ ಕುಮಾರಿ. ವಯಸ್ಸು 25 ವರ್ಷ. ನರೇಶ್ ಕೆಲಸ ಮಾಡ್ತಿದ್ದ ಚಿಕನ್ ಶಾಪ್ ನಲ್ಲೇ ಚಿಕನ್ ತಗೊಳ್ಳೋಕೆ ಅಂತ ಆಗಾಗ ಬರ್ತಿದ್ಲು. ನರೇಶ್ ಚಿಕನ್ ಕತ್ತರಿಸೋ ಸ್ಟೈಲ್ ನೋಡಿನೇ ಇವಳು ಅವನಿಗೆ ಫಿದಾ ಆಗಿದ್ಲು. ಇದರಿಂದ ವಾರಕ್ಕೊಂದು ಸಲ ಚಿಕನ್ಗೆ ಬರ್ತಿದ್ದ ಗಂಗಾ 2 ದಿನಕ್ಕೊಂದು ಸಲ ಶಾಪ್ಗೆ ಬಂದು ಹೋಗೋಕೆ ಶುರು ಮಾಡಿದ್ಲು. ಅಣ್ಣ ಬಾಲಿವುಡ್ ಹೀರೋ ರೇಂಜ್ ಗೆ ಬಿಲ್ಡಪ್ ಕೊಟ್ಕೊಂಡು ಚಿಕನ್ ಕಟ್ ಮಾಡ್ತಾ ಅವಳನ್ನ ಕಣ್ಣೋಟದಲ್ಲೇ ಬೀಳಿಸಿದ್ದ. ಆಗ ಗಂಗಾ ಕೂಡ ನಾಚಿ ನೀರಾಗ್ತಿದ್ಲು. ಇದನ್ನೆಲ್ಲ ಗಮನಿಸಿದ ನರೇಶ್ ಒಳ್ಳೆ ಟೈಮ್ ನೋಡ್ಕೊಂಡು ಗಂಗಾ ಮಿಲಾ ಮೇರಿ ಸಂಘ ಅನ್ಕೊಂಡು ತನ್ನ ಪ್ರೇಮ ನಿವೇದನೆಯನ್ನ ಇವಳ ಮುಂದಿಟ್ಟಿದ್ದ. ಗಂಗಾಗೂ ನರೇಶ್ ಅಂದ್ರೆ ಇಷ್ಟವಿತ್ತು. ಹೀಗಾಗಿ ನರೇಶ್ ಪ್ರಪೋಸ್ ಮಾಡ್ತಿದ್ದಂತೆ ಗಂಗಾ ಅವನ ಪ್ರಪೋಸಲ್ಗೆ ಓಕೆ ಹೇಳಿದ್ಲು. ಬಳಿಕ ಶುರುವಾಯ್ತು ನೋಡಿ ಇಬ್ಬರ ಪ್ರಣಯದಾಟ. ಮಗಳು ಪ್ರೇಮ ಸಾಗರದಲ್ಲಿ ಮುಳುಗಿ ತೇಲ್ತಿರೋದನ್ನ ನೋಡಿ ಗಂಗಾ ತಾಯಿ ಮಗಳಿಗೆ ಎಚ್ಚರಿಸಿದ್ಲು. ಇದೆಲ್ಲ ಬೇಡ, ಮೊದಲು ನಿನ್ನ ಎಜುಕೇಶನ್ ಕಡೆ ಗಮನ ಕೊಡು, ಆಮೇಲೆ ಮದುವೆ ಸಂಸಾರ ಎಲ್ಲ ಇದ್ದಿದ್ದೆ, ಮೊದಲು ನಿನ್ನ ಭವಿಷ್ಯವನ್ನ ರೂಪಿಸ್ಕೋ ಅಂತ ವಾರ್ನಿಂಗ್ ಕೊಟ್ಟಿದ್ಲು. ಆದ್ರೆ ತಾಯಿ ಹೇಳಿದ ಬುದ್ಧಿ ಮಾತು ಮಗಳ ಕಿವಿಗೆ ಬೀಳಲೇ ಇಲ್ಲ. ನಾವು ಇಲ್ಲೇ ಇದ್ರೆ ನಮ್ಮಮ್ಮ ನಮ್ಮನ್ನ ದೂರ ಮಾಡ್ತಾಳೆ, ನಮ್ಮ ಲವ್ನ ಉಳಿಸ್ಕೋಬೇಕು ಅಂದ್ರೆ ನಾವು ಎಲ್ಲಾದ್ರೂ ದೂರ ಓಡ್ ಹೋಗೋಣ ಅಂತ ಗಂಗಾ ತನ್ನ ಪ್ರಿಯಕರನ ಹತ್ರ ಹೇಳ್ಕೊಂಡಿದ್ಲು. ಆದ್ರೆ ನರೇಶ್ ಇಷ್ಟು ಸಡನ್ ಆಗಿ ಓಡ್ ಹೋಗೋಣ ಅಂದ್ರೆ ಹೇಗೆ? ಕೈಯಲ್ಲಿ ಕಾಸಿರ್ಬೇಕಲ್ಲ. 1 ವಾರ ಟೈಮ್ ಕೊಡು, ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಕೇಳಿದ್ದ. ಕೊಟ್ಟ ಮಾತಿನಂತೆ 1 ವಾರದ ಬಳಿಕ ನರೇಶ್ ತನ್ನ ಪ್ರೇಯಸಿ ಗಂಗಾನ ಕರ್ಕೊಂಡು ಊರು ಬಿಟ್ಟು ಪರಾರಿಯಾಗಿದ್ದ. ಜಾರ್ಖಂಡ್ನಿಂದ ಪರಾರಿಯಾಗಿದ್ದ ಜೋಡಿ ತಮಿಳುನಾಡಿಗೆ ಬಂದು ಇಳಿದಿತ್ತು. ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿ ಒಂದು ರೂಮ್ನ ಬಾಡಿಗೆಗೆ ತಗೊಂಡಿದ್ರು. ನರೇಶ್ ಅಲ್ಲಿ ಚಿಕನ್ ಶಾಪ್ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ದಿನ ಬೆಳಗ್ಗೆ ಅಂಗಡಿಗೆ ಹೋಗೋದು, ಕತ್ತಲಾದ್ಮೇಲೆ ಮನೆಗೆ ಬರೋದು ನರೇಶ್ನ ದಿನಚರಿಯಾಗಿ ಬದಲಾಯಿತು. ನರೇಶ್ ಮನೆಗೆ ಬರ್ತಿದ್ದಂತೆ ಪ್ರತಿದಿನ ಮೊದಲ ರಾತ್ರಿ ಅನ್ನೋ ಥರ ತನ್ನ ಕಾಮಬೇಗೆಯನ್ನ ಗಂಗಾ ಹತ್ರ ತೀರಿಸಿಕೊಳ್ತಿದ್ದ. ಹೀಗೆ 3 ವರ್ಷ ಮದುವೆಯಾಗದೆ ಇವರಿಬ್ರು ಸುಖ ಸಂಸಾರವನ್ನ ನಡೆಸಿದ್ರು. ಗಂಗಾ ಮನಮೆಚ್ಚಿದವನಿಗಾಗಿ ಮನೆ ಬಿಟ್ಟು ಬಂದ್ರು ಆಗಾಗ ತನ್ನ ತಾಯಿಗೆ ಫೋನ್ ಮಾಡಿ ಆರೋಗ್ಯವನ್ನ ವಿಚಾರಿಸ್ತಿದ್ಲು. ಇತ್ತ ನರೇಶ್ ಕೂಡ ತನ್ನ ತಂದೆ ತಾಯಿಗೆ ಫೋನ್ ಮಾಡ್ತಿದ್ದ. ಅದೊಂದು ದಿನ ನರೇಶ್ ತನ್ನ ತಾಯಿಗೆ ಹುಷಾರಿಲ್ಲ, ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿ ಜಾರ್ಖಂಡ್ಗೆ ಹೋಗಿದ್ದ. ಹೀಗೆ ಹೋದವನು ಗಂಗಾಳನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದ. ಗಂಗಾ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿರ್ಲಿಲ್ಲ. ಒಂದು ವೇಳೆ ರಿಸೀವ್ ಮಾಡಿದ್ರು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದ. ಹೀಗೆ 1 ತಿಂಗಳು ಕಳೆದ ಮೇಲೆ ನರೇಶ್ ತಮಿಳುನಾಡಿಗೆ ವಾಪಸ್ ಆಗಿದ್ದ. ನರೇಶ್ ಜಾರ್ಖಂಡ್ಗೆ ಹೋಗಿ ಬಂದ ಮೇಲೆ ತುಂಬಾ ಬದಲಾಗಿರೋದನ್ನ ಗಂಗಾ ಗಮನಿಸಿದ್ಲು. ಕುತೂಹಲಕ್ಕೆ ತನ್ನ ತಾಯಿಗೆ ಫೋನ್ ಮಾಡಿ ವಿಚಾರಿಸಿದಾಗ ನರೇಶ್ ಇನ್ನೊಂದು ಮದುವೆಯಾಗಿದ್ದಾನೆ ಅನ್ನೋ ಸತ್ಯ ಇವಳ ಕಿವಿಗೆ ಬಿದ್ದಿತ್ತು. ಆಗ ಕೆಲಸಕ್ಕೆ ಹೋಗಿದ್ದ ನರೇಶ್ ರಾತ್ರಿ ಮನೆಗೆ ಬರ್ತಿದ್ದಂತೆ ನೀನು ಇನ್ನೊಂದು ಮದುವೆ ಆಗಿದೀಯಾ ಅಂತ ಗಲಾಟೆ ತೆಗೆದಿದ್ಲು. ಆದ್ರೆ ಕಿಲಾಡಿ ನರೇಶ ಹೌದು ನಾನು ಮದುವೆಯಾಗಿದ್ದೀನಿ, ಆದ್ರೆ ಅವಳಂದ್ರೆ ನನಗೆ ಇಷ್ಟ ಇಲ್ಲ, ಹೀಗಾಗಿ ಅವಳನ್ನ ಅಲ್ಲೇ ಬಿಟ್ಟು ನಿನ್ ಹತ್ರ ಇರೋದಕ್ಕೆ ಬಂದ್ಬಿಟ್ಟೆ ಅಂತ ಸುಳ್ಳು ಹೇಳಿದ್ದ. ಇದನ್ನ ಗಂಗಾ ನಿಜಾನೆ ಅಂತ ನಂಬಿದ್ಲು. ನರೇಶ ತಮಿಳುನಾಡಿಗೆ ಬಂದ ಮೇಲೆ ಗಂಗಾ ಮೈ ಮುಟ್ಟಿದ್ರೆ ಸಾಕು ಅವಳು ಸಿಡಿಮಿಡಿಗೊಳ್ತಿದ್ಲು. ಇನ್ನೊಂದು ಮದುವೆ ಆಗಿದೆಯಲ್ಲ, ಅವಳ ಹತ್ರನೇ ಹೋಗು ಅಂತ ನರೇಶ್ ಮೇಲೆ ಕಿಡಿಕಾರ್ತಿದ್ಲು. ಮದುವೆ ವಿಷಯ ಗೊತ್ತಾದಾಗಿನಿಂದ ನರೇಶ್ನ ಗಂಗಾ ದೂರ ಇಟ್ಟಿದ್ಲು. ಪ್ರತಿದಿನ ಉಪವಾಸ ಮಲಗ್ತಿದ್ದ ನರೇಶ ಲವರ್ ಗಂಗಾಳ ವರ್ತನೆಯಿಂದ ಬೇಸತ್ತು ಹೋಗಿದ್ದ. ಮನೆಯಲ್ಲಿ ನಿತ್ಯ ಗಲಾಟೆ, ಕಿರಿಕಿರಿ, ಕೊಂಕುಮಾತುಗಳು ಕೇಳಿ ಬರ್ತಾನೆ ಇದ್ವು. ಆಗ ಇವಳ ಸಹವಾಸ ಸಾಕು, ಇವಳ ಕಥೆ ಮುಗಿಸಿಬಿಟ್ರೆ ಹೆಂಡತಿ ಜೊತೆ ನಾನು ಹಾಯಾಗಿ ಇರಬಹುದು ಅಂತ ನರೇಶ್ ಪ್ಲಾನ್ ಮಾಡಿದ್ದ. ಸೀದಾ ಗಂಗಾ ಹತ್ರ ಬಂದವನೇ ನಾನು ಮಾಡಿದ್ದು ತಪ್ಪಾಯ್ತು, ನಮ್ಮ ಊರಿಗೆ ಹೋಗೋಣ, ಎಲ್ಲರ ಮುಂದೆ ನಿನ್ನ ಮದುವೆಯಾಗ್ತೀನಿ, ನಾವಿಬ್ರು ಅಲ್ಲೇ ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಹೇಳಿದ್ದ. ಇದರಿಂದ ಗಂಗಾ ನರೇಶ್ನ ಮಾತುಗಳನ್ನ ನಂಬಿದ್ಲು. ಮದುವೆ ಆಗ್ತೀನಿ, ಅವನ ಜೊತೆ ಸುಂದರ ಜೀವನ ನಡೆಸಬಹುದು ಅಂತ ಮದುವೆಗೆ ಯಾವ ಕಲರ್ ಸೀರೆ ತಗೊಳ್ಳೋದು, ಯಾವ ಒಡವೆ ತಗೊಳ್ಳೋದು ಅಂತ ಪ್ಲಾನ್ ಮಾಡ್ತಿದ್ಲು. ಆದ್ರೆ ನರೇಶ್ನ ತಲೆಯಲ್ಲಿ ಬೇರೆ ಎದ್ದೆ ಪ್ಲಾನ್ ಓಡ್ತಿತ್ತು. ಕಳೆದ ವರ್ಷ ನವೆಂಬರ್ 8ರಂದು ಗಂಗಾನ ಜಾರ್ಖಂಡ್ಗೆ ಕರ್ಕೊಂಡು ಬಂದಿದ್ದ. ಹೀಗೆ ಬಂದವನು ತಮ್ಮ ಊರಿನ ಹೊರಗೆ ನಿಲ್ಲಿಸಿದ್ದ. ನೀನು ಇಲ್ಲೇ ಕಾಯ್ತಿರೋ, ನಾನು ಈಗ್ಲೇ ಬರ್ತೀನಿ ಅಂತ ಹೇಳಿ ಊರಿನ ಒಳಗೆ ಹೋಗಿದ್ದ.
ಜೊತೆಗೆ ತಂದಿದ್ದ ಲಗೇಜ್ನ ಮನೆಯಲ್ಲಿ ಇಟ್ಟು ತಾನು ಮಾಂಸ ಕತ್ತರಿಸುವ ಮಚ್ಚು ಚಾಕು ತಗೊಂಡು ಬ್ಯಾಗ್ನ ಎತ್ಕೊಂಡು ಸೀದಾ ಗಂಗಾ ಹತ್ರ ಬಂದಿದ್ದ. ಹೇಗಿದ್ರು ಮದುವೆಯಾಗ್ತಿದೀವಿ, ಗಂಡ ಹೆಂಡತಿ ಆಗೋಕು ಮೊದಲು ಲವರ್ ಆಗಿ ಇಬ್ರು ಒಂದು ಸಲ ಎಂಜಾಯ್ ಮಾಡೋಣ ಅಂತ ಊರಿಗೆ ಹೊಂದಿಕೊಂಡಿದ್ದ. ಕಾಡಿನ ಒಳಗೆ ಗಂಗಾನ ಕರ್ಕೊಂಡು ಹೋಗಿದ್ದ. ನಿರ್ಜನ ಪ್ರದೇಶದಲ್ಲಿ ಇಬ್ರು ಮೈ ಮರೆತು ಒಂದಾಗಿದ್ರು. ಕೊನೆ ಸಲ ಗಂಗಾಳನ್ನ ನರೇಶ್ ಮನಸಾರೆ ಅನುಭವಿಸಿದ್ದ. ನರೇಶ್ನ ಹೊಡೆತಕ್ಕೆ ಸಿಲುಕಿದ್ದ ಗಂಗಾ ಬೆತ್ತಲಾಗಿ ಮಲಗಿದ್ಲು. ಕೊನೆಗೆ ಪ್ರಿಯಕರ ರಸಧಾರೆ ಹರಿಸ್ತಿದ್ದಂತೆ ಗಂಗಾ ಸುಸ್ತಾಗಿ ಮಲಗಿದ್ಲು. ಆಗ ಮೇಲೆ ಎದ್ದ ನರೇಶ ಬಟ್ಟೆ ಹಾಕೊಂಡವನೇ ತನ್ನ ನಿಜ ಬುದ್ಧಿಯನ್ನ ಇವಳಿಗೆ ತೋರಿಸಿದ್ದ. ಗಂಗಾಳ ಎದೆಯ ಮೇಲೆ ಕೂತ್ಕೊಂಡು ಅವಳ ಬೇಲಿನಿಂದ ಕುತ್ತಿಗೆಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ. ಕೊಲೆ ಮಾಡೋದಕ್ಕೂ ಮೊದಲು ಗಂಗಾಳ ಬೆತ್ತಲೆ ಮೈಯನ್ನ ಸವರಿ ಎಂಜಾಯ್ ಮಾಡಿದ್ದ ಈ ರಾಕ್ಷಸ ಅದೇ ಕೋಮಲ ಮೈನ ತುಂಡು ತುಂಡಾಗಿ ಕತ್ತರಿಸಿದ್ದ. ನನ್ನ ಮದುವೆಯಾಗ್ತಾನೆ ಅಂತ ಆಸೆಯಿಂದ ತನ್ನ ಸರ್ವಸ್ವವನ್ನೇ ಅರ್ಪಿಸಿದವಳ ದೇಹವನ್ನ 52 ತುಂಡುಗಳಾಗಿ ಕತ್ತರಿಸಿ ಕಾಡು ಪ್ರಾಣಿಗಳಿಗೆ ಆಹಾರವಾಗಿ ಎಸೆದಿದ್ದ ಈ ನರಹಂತಕ ನರೇಶ. ಹೀಗೆ ಛಿದ್ರವಾಗಿ ಗಂಗಾಳ ಮೃತದೇಹವನ್ನ ಅತ್ತಿತ್ತ ಎಸೆದು ಏನೂ ಗೊತ್ತಿಲ್ಲದವನಂತೆ ಕೈ ತೊಳ್ಕೊಂಡು ಮನೆಗೆ ಹೋಗಿದ್ದ. ಇತ್ತ ತನ್ನ ಹೆಂಡತಿನ ತಮಿಳುನಾಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳನ್ನ ಹೊರಡೋಕೆ ರೆಡಿಯಾಗು ಅಂತ ಹೇಳಿದ್ದ. ಆದ್ರೆ ಕೊಲೆಗೂ ಮೊದಲು ಗಂಗಾ ತನ್ನ ತಾಯಿಗೆ ಫೋನ್ ಮಾಡಿ ನಾವು ಊರಿಗೆ ವಾಪಸ್ ಬರ್ತಿದೀವಿ, ನರೇಶ್ ನನ್ನ ಮದುವೆ ಆಗ್ತಾನೆ ಅಂತ ಹೇಳಿದ್ಲು. ಆದ್ರೆ 2 ದಿನಗಳಾದ್ರೂ ಮಗಳ ಸುಳಿವಿರ್ಲಿಲ್ಲ. ನರೇಶ್ ಒಬ್ಬನೇ ಏರಿಯಾದಲ್ಲಿ ಓಡಾಡ್ಕೊಂಡಿದ್ದ. ಇದನ್ನ ನೋಡಿದ ಗಂಗಾ ತಾಯಿ ಗಾಬರಿಗೊಂಡಿದ್ಲು. ಮಗಳಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಹೀಗಾಗಿ ನವೆಂಬರ್ 10ರಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಲು. ನರೇಶ್ ಮೇಲೇನೆ ಅನುಮಾನ ಇದೆ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ಲು. ಇದೇ ಗ್ಯಾಪಲ್ಲಿ ಬೀದಿ ನಾಯಿಯೊಂದು ಗಂಗಾಳ ಕತ್ತರಿಸಿದ ಕೈನ ಕಚ್ಕೊಂಡು ಬರ್ತಿದ್ದಂತೆ ಪೊಲೀಸರ ತನಿಖೆ ಅತ್ತ ಡೈವರ್ಟ್ ಆಗಿತ್ತು. ಕಳೆದ ವರ್ಷ ನವೆಂಬರ್ 8ರಂದು ಗಂಗಾನ ಜಾರ್ಖಂಡ್ಗೆ ಕರ್ಕೊಂಡು ಬಂದಿದ್ದ. ಹೀಗೆ ಬಂದವನು ತಮ್ಮ ಊರಿನ ಹೊರಗೆ ನಿಲ್ಲಿಸಿದ್ದ. ನೀನು ಇಲ್ಲೇ ಕಾಯ್ತಿರೋ, ನಾನು ಈಗ್ಲೇ ಬರ್ತೀನಿ ಅಂತ ಹೇಳಿ ಊರಿನ ಒಳಗೆ ಹೋಗಿದ್ದ. ಜೊತೆಗೆ ತಂದಿದ್ದ ಲಗೇಜ್ನ ಮನೆಯಲ್ಲಿ ಇಟ್ಟು ತಾನು ಮಾಂಸ ಕತ್ತರಿಸುವ ಮಚ್ಚು ಚಾಕು ತಗೊಂಡು ಬ್ಯಾಗ್ನ ಎತ್ಕೊಂಡು ಸೀದಾ ಗಂಗಾ ಹತ್ರ ಬಂದಿದ್ದ. ಹೇಗಿದ್ರು ಮದುವೆಯಾಗ್ತಿದೀವಿ, ಗಂಡ ಹೆಂಡತಿ ಆಗೋಕು ಮೊದಲು ಲವರ್ ಆಗಿ ಇಬ್ರು ಒಂದು ಸಲ ಎಂಜಾಯ್ ಮಾಡೋಣ ಅಂತ ಊರಿಗೆ ಹೊಂದಿಕೊಂಡಿದ್ದ. ಕಾಡಿನ ಒಳಗೆ ಗಂಗಾನ ಕರ್ಕೊಂಡು ಹೋಗಿದ್ದ. ನಿರ್ಜನ ಪ್ರದೇಶದಲ್ಲಿ ಇಬ್ರು ಮೈ ಮರೆತು ಒಂದಾಗಿದ್ರು. ಕೊನೆ ಸಲ ಗಂಗಾಳ ನರೇಶ್ ಮನಸಾರೆ ಅನುಭವಿಸಿದ್ದ. ನರೇಶ್ನ ಹೊಡೆತಕ್ಕೆ ಸಿಲುಕಿದ್ದ ಗಂಗಾ ಬೆತ್ತಲಾಗಿ ಮಲಗಿದ್ಲು. ಕೊನೆಗೆ ಪ್ರಿಯಕರ ರಸಧಾರೆ ಹರಿಸ್ತಿದ್ದಂತೆ ಗಂಗಾ ಸುಸ್ತಾಗಿ ಮಲಗಿದ್ಲು. ಆಗ ಮೇಲೆ ಎದ್ದ ನರೇಶ ಬಟ್ಟೆ ಹಾಕೊಂಡವನೇ ತನ್ನ ನಿಜ ಬುದ್ಧಿಯನ್ನ ಇವಳಿಗೆ ತೋರಿಸಿದ್ದ. ಗಂಗಾಳ ಎದೆಯ ಮೇಲೆ ಕೂತ್ಕೊಂಡು ಅವಳ ಬೇಲಿನಿಂದ ಕುತ್ತಿಗೆಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ. ಕೊಲೆ ಮಾಡೋದಕ್ಕೂ ಮೊದಲು ಗಂಗಾಳ ಬೆತ್ತಲೆ ಮೈಯನ್ನ ಸವರಿ ಎಂಜಾಯ್ ಮಾಡಿದ್ದ ಈ ರಾಕ್ಷಸ ಅದೇ ಕೋಮಲ ಮೈನ ತುಂಡು ತುಂಡಾಗಿ ಕತ್ತರಿಸಿದ್ದ. ನನ್ನ ಮದುವೆಯಾಗ್ತಾನೆ ಅಂತ ಆಸೆಯಿಂದ ತನ್ನ ಸರ್ವಸ್ವವನ್ನೇ ಅರ್ಪಿಸಿದವಳ ದೇಹವನ್ನ 52 ತುಂಡುಗಳಾಗಿ ಕತ್ತರಿಸಿ ಕಾಡು ಪ್ರಾಣಿಗಳಿಗೆ ಆಹಾರವಾಗಿ ಎಸೆದಿದ್ದ ಈ ನರಹಂತಕ ನರೇಶ. ಪೊಲೀಸರ ಕೈಗೆ ಸಿಕ್ಕ ಬ್ಯಾಗಲ್ಲಿ ಗಂಗಾಳ ಆಧಾರ್ ಕಾರ್ಡ್ ಇತ್ತು. ಇವಳ ತಾಯಿಯನ್ನ ಸ್ಥಳಕ್ಕೆ ಕರೆದು ತೋರಿಸಿದ್ರೆ ಇದು ನನ್ನ ಮಗಳದ್ದೇ ಬಾಡಿ ಅಂತ ಎದೆ ಬಡ್ಕೊಂಡು ಬಾಡಿಯನ್ನ ಐಡೆಂಟಿಫೈ ಮಾಡಿದ್ಲು. ಕಾಡಿನಲ್ಲಿ ಯಾರೋ ಯುವತಿಯನ್ನ ಕೊಚ್ಚಿಕೊಂಡಿದ್ದಾರೆ ಅನ್ನೋ ವಿಷಯ ಕೇಳಿ ಊರಿನ ಜನರೆಲ್ಲ ಕಾಡಿನತ್ತ ಓಡೋಡಿ ಬಂದಿದ್ರು. ಆಗ್ಲೇ ನರೇಶ ಎಸ್ಕೇಪ್ ಆಗೋಕೆ ರೆಡಿಯಾಗಿದ್ದ. ಆದ್ರೆ ಕಿಲಾಡಿ ಊರು ಬಿಡೋದಕ್ಕೂ ಮೊದಲೇ ಪೊಲೀಸರು ನರೇಶ್ನ ಲಾಕ್ ಮಾಡಿದ್ರು. ಕೊನೆಗೆ ಲವ್ ಮಾಡಿದವಳನ್ನೇ ಇಷ್ಟು ಕ್ರೂರವಾಗಿ ಕೊಂದಿದ್ದು ಯಾಕೆ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ರು. ಆಗ ನರೇಶ್ ಅವಳು ಮದುವೆಯಾಗು ಅಂತ ಪೀಡಿಸ್ತಿದ್ಲು. ಅವಳ ಕಾಟ ಸಹಿಸೋಕೆ ಆಗದೆ ನಾನೇ ಕೊಂದೆ, ಕೊಲೆ ಮಾಡೋದಕ್ಕೂ ಮೊದಲು ನಾವಿಬ್ರು ಒಂದಾಗಿದ್ವಿ ಅಂತ ನಡೆದ ಎಲ್ಲವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದ. ಕೊನೆಗೆ ಪೊಲೀಸರು ಆರೋಪಿಯನ್ನ ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.